ಅಪ್ಪ ನನ್ನ ಕೈಲಿ 30% ನನ್ನ ಕೈ ಕೊಡೋಕ್ಕಾಗಲ್ಲ, ನೀವು ಬೇಕಾದ್ರೆ ಕೊಡಿ, ಕ್ಲಿಯರ್ ಮಾಡ್ಕೊಳ್ಳಿ. ನಾನಂತೂ ನನಗೆ ಬೇಡ ಆ ದುಡ್ಡು. 30% ಅವನಿಗೆ ಕೊಟ್ಟರೆ ನನಗೇನು ಸಿಗುತ್ತೆ ಮೇಡಮ್? ನನಗೆ ಈಗ 10 ರೂಪಾಯಿ ಬಂದರೆ 20 ರೂಪಾಯಿ ಸಾಲ ಮಾಡಿಕೊಡುವಂಥದ್ದು ನನಗೆ. ಆ ದುಡ್ಡನ್ನ MLA ಮುನ್ರತ್ನ ಓಲ್ಡ್ ಮಾಡ್ಸೋನೆ, BBMP ಅಧಿಕಾರಿಗೆ ಹೇಳ್ಬಿಟ್ಟು ಇವತ್ತು ಆ ಹಣ ಬಿಡುಗಡೆ ಆಗಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ, ನಾನೊಬ್ಬ ದುಡ್ಡು ಕೊಟ್ಟಿಲ್ಲ ಅಂತ. ಆಮೇಲೆ ಒಂದು ಟೆಂಡರ್ ಹಾಕ್ಬೇಕು ಅಂದರೆ 25 ಲಕ್ಷ ಕಲೆಕ್ಷನ್ ಮಾಡ್ತಾನೆ. ಅವ್ರಿಗೆ ಇವತ್ತು ಇನ್ನೂ ಟೆಂಡರ್ ಆಗಿಲ್ಲ. ಎಲ್ಲಿ ಹೋಗ್ಬೇಕು ಮೇಡಮ್? ಒಬ್ಬರು ದನಿ ಎತ್ತಲ್ಲ. ತಿಂಗಳಿಗೆ ಪರ್ಸೆಂಟೇಜ್ 20%, 30%. ಆಮೇಲೆ ಶಿವರಾತ್ರಿ ಹಬ್ಬ ಅಂತ ಮಾಡ್ತಾನೆ. ಶಿವರಾತ್ರಿ ಹಬ್ಬಕ್ಕೆ ಕಂಟ್ರಾಕ್ಟ್ ನಮ್ಮ ದುಡ್ಡು. ಆವಾಗ ಬಾಯಿಗೆ ಬಂದಂಗೆ ಕೇಳೋದು 20 ಲಕ್ಷ 30 ಲಕ್ಷ. ಆವಾಗ ಅವರ ಪಾರ್ಟಿನಲ್ಲಿ ಯಾರೊಬ್ರು CM ಇವ್ರನ್ನ ಕರ್ಕೊಂಡ್ಬಿಟ್ಟು ಒಂದು 10 ಕಡೆ ಮಾಡ್ತಾನೆ, ಕೆರೆ ಕುಂಟೆ ಅಲ್ಲಿ ಇಲ್ಲಿ. ಅದೆಲ್ಲ ನಮ್ಮ ದುಡ್ಡೆ. ಗೌರಿ ಹಬ್ಬ ಮಾಡಿಸ್ತೇನೆ. ಒಂದೊಂದು ವಾರ್ಡಿಗೆ ಗಣೇಶನ ಹಂಚಕ್ಕೆ ನಮ್ಮ ಕೈಲಿ ಆಗುತ್ತೆ. 10 ಲಕ್ಷ 20 ಲಕ್ಷ ಬೇಕು ಮೇಡಮ್. ಎಲ್ಲಿಂದ ಕೊಡೋಣ? ಮನೆಗೆ ಡಿಸ್ಟ್ರಿಬ್ಯೂಟ್. ಇವ್ರ ದುಡ್ಡಲ್ಲಿ ಕೊಡ್ಲಿ, ಇವ್ರು ದುಡ್ದಿದ್ರಲ್ಲಿ ಕೊಡ್ಲಿ. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮನ್ನ ಅಯ್ಯೋ ಅನ್ಸಿ ಈ ತರ ಎಲ್ಲ ನಮ್ ದುಡ್ಡೆ. ಪ್ರತಿ ಒಂದು ಸೀರೆ ಸೆಟ್ಟು ಅದನ್ನ ಇವಾಗ ಆ ಆಡಿಯೋನ ಹನುಮಂತರಾಯಪ್ಪ ಮೇಲೆ ಇದನ್ನ ಹಾಕ್ಬಿಟ್ಟು ಇದನ್ನ ಕರ್ಸ್ಬಿಡಿ. ಆಯ್ತು, ಆಡಿಯೋನ ಅದು ಆಡಿಯೋ ನಂದೆ. MLAನ ನಾನು ನೀನು ಒಳ್ಳೆಯವನು ಅಂತ ಹೇಳಿರೋದು ದಿಟ್ಟಾನೆ. ನೀನು ಒಳ್ಳೆಯವನು ಅಂತಾನೆ ನಾನು ಬದುಕ್ಬೇಕಲ್ಲಿ. ಅವನೇ MLA. ನನ್ನನ್ನು ಬಿಡ್ತಾನ ಅವನು? ಒಳ್ಳೆಯವನು ಅಂತ ಅಲ್ಲಿಂದನೇ ಬಿಡ್ತಾ, ದುಡ್ಡು ಕೊಡ್ದಿತ್ತು ನನ್ನನ್ನು ಬಿಡ್ತಾ ಇಲ್ಲ. ಕರೆಸಿ ದೇವಸ್ಥಾನಕ್ಕೆ ಹೋಗೋಣ, ತಿರುಪತಿಗೆ. ನಾನು ಬರ್ತೀನಿ. ನಾನು ನಿನ್ನ ಏನು ಬೈಲಿಲ್ಲ, ನಿನ್ನ ಹೆಂಡತಿ ಬೈಲಿಲ್ಲ, ನಾನು ದಲಿತರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ಟು ಕೈ ಮುರಿದ್ಬಿಡ್ಲಿ. ನಾನು ಇವತ್ತೇ ಆ ಕೇಸನ್ನ ವಾಪಸ್ ತಗೊಂಡು. ಅವ್ರು ಮಾಡ್ತಾರ ಈ ರೀತಿ? ಇವ್ರಿಲ್ಲ ಅಂದ್ರೆ ನಾವಂತೂ ಬದುಕಿರಲ್ಲ. ನಮ್ಗೆ ಇವರೇ ಏನು ಆಗೋದಿಲ್ಲ ನೋಡಿ. ನಾನು ಅಲ್ಲಿಂದ ನಿಮ್ಮ ಹತ್ರ ಯಾಕೆ ಬಂದೆ? ಒಬ್ಬ ಮಂತ್ರಿಯಾಗಿ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ಸರ್ಕಾರ ನಿಮ್ಮ ಜೊತೆ ಇದೆ, ಮುಖ್ಯಮಂತ್ರಿಗಳಾಗಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಧೈರ್ಯದಿಂದ ಇದೆ. ನಮ್ಮ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ. ಇವತ್ತು ಸ್ಟೋರಿ ಅಲ್ಲ ಮೇಡಮ್. 2021ರಿಂದ ನನಗೆ ಹಿಂಸೆ. ಇವತ್ತೇನೋ ಇದು ಹೊಸ ಕತೆ ಅಲ್ಲ. ನಾನು ಯಾರಿಗೂ ಹೇಳ್ಕೊಂಡು, ನನ್ನ ಹೆಂಡತಿ ಮಕ್ಳಿಗೆ ಹೇಳ್ಕೊಂಡ್ಲಿ. ಹೆಂಗ್ ಹೇಳ್ಕೊಳ್ಳೋದು ಮೇಡಮ್? ನನ್ನ ಸಮಾಜದಲ್ಲಿ ನನ್ನ ಹೆಂಡತಿ ಕರೀತಾರೆ ಅಂತ ಹೇಳ್ಕೊಳಕ್ಕಾಗುತ್ತಾ ಮೇಡಮ್? ಅದನ್ನ ಯಾಕೆ ಮಾತಾಡ್ತೀನಿ? ಹೇಳಕ್ ಆಗುತ್ತಾ? ನಾನು ಗಂಡಸಾಗಿ ಕೇಳಿ